ಎಲ್ಲರೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಳೆದ ಒಂದು ವಾರ ನಾನು ಯಾವುದೇ ಸುದ್ದಿ ವಿಶ್ಲೇಷಣೆಯನ್ನ ಮಾಡಿಲ್ಲ. ಹಾಗೇನೆ ಹಲವು ವಿಚಾರಗಳ ಕುರಿತು ತಮ್ಮ ಜೊತೆ ನಾನು ಮಾತನಾಡಬೇಕಾಗಿತ್ತು. ಅದು ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಅಂದರೆ ನಾನು ಸುದ್ದಿ ಟಿವಿಯ ಕಚೇರಿಯನ್ನ ಹುಡುಕುವುದರಲ್ಲಿ ನಿರತನಾಗಿದ್ದೆ. ಕೊನೆಗೂ ಒಂದು ಕಟ್ಟಡ ಸಿಕ್ತು. ಆಫೀಸನ್ನು ಪ್ರಾರಂಭ ಮಾಡಿಬಿಟ್ವಿ. ಅದು ಲಾಲ್ಬಾಗ್ ಮೇನ್ ಗೇಟ್ ಬಳಿ. ಅದಾದ ಮೇಲೆ ಬೇರೆ ಬೇರೆ ಕೆಲಸಗಳು. ಸೊ 4 ಜನ ನನ್ನ ಸ್ನೇಹಿತರು ನನ್ನ ಜೊತೆಗೆ ನಿಂತರು. ನನಗೆ ಆರೋಗ್ಯ ಕೈ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಜೊತೆ ಮಾತನಾಡಿ, ನೀವು ಬೇಗ ಗುಣಮುಖರಾಗಿ ನಾವೇನಾದರೂ ಮಾಡೋಣ ಅಂತ ಹೇಳಿದ್ರು. ಸೊ ಅದಾದ ಮೇಲೆ ನಾನು ಗುಣಮುಖನಾಗತೊಡಗಿದಂತೆ ಅವ್ರು ಹೇಳಿದ್ರು, ಆಫೀಸ್ ಮಾಡೋಣ, ನಾವಿದ್ದೀವಿ. ಇವ್ರು ಯಾರು ರಾಜಕಾರಣಿಗಳಲ್ಲ, ರಾಜಕಾರಣಕ್ಕೂ ಅವರಿಗೂ ಸಂಬಂಧ ಇಲ್ಲ. ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿಕೊಂಡು ಇದ್ದವರು. ಅವರು ಮೂಲಭೂತವಾಗಿ ನನ್ನ ಊರಿನವರು, ಸಣ್ಣಿಂದ ನಾನು ನೋಡಿದವರು. ನಮ್ಮ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ. ಬೆಂಗಳೂರಿಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಅವರು ಹೇಳಿದರು, ಎಸ್, ನಾವಿದ್ದೇವೆ, ಒಂದು ಆಫೀಸನ್ನು ನಾವು ಪ್ರಾರಂಭಿಸೋಣ, ಸ್ಲೋಲಿ ನಾವು ಬಿಲ್ಡ್ ಮಾಡ್ತಾ ಹೋಗೋಣ, ಜನ ನಮ್ಮನ್ನು ಕೈ ಬಿಡಲ್ಲ ಅಂದರು. ನನಗೂ ಅದೇ ನಂಬಿಕೆ ಇತ್ತು. ಜನ ನನ್ನನ್ನು ಎಂದೂ ಕೈ ಬಿಟ್ಟಿಲ್ಲ. ನನ್ನನ್ನು ಕೆಲವರು ದ್ವೇಷಿಸಿದಾಗ ನಾನು ಹೇಳಿದ್ದೆ ಒಂದು ಮಾತು, ಒಬ್ಬ ವ್ಯಕ್ತಿಯನ್ನ ದ್ವೇಷಿಸುವುದು ಏನಿದೆ ಅದು ಒಂದು ಕಡೆ ನಡೆದರೆ ಪ್ರೀತಿಸುವುದು ಇನ್ನೊಂದು ಕಡೆ ನಡೆಯುತ್ತೆ ಅಂತ. ನಿಮ್ಮನ್ನ ದ್ವೇಷಿಸುವವರು ಇದ್ದಾರೆ ಅಂದರೆ ನಿಮ್ಮನ್ನ ಪ್ರೀತಿಸುವವರು ಇದ್ದಾರೆ ಅಂತ. ಅದನ್ನು ನಾನು ನಂಬಿದ್ದೇನೆ. ಆದ್ರಿಂದ ದ್ವೇಷವನ್ನು ನಿರ್ಲಕ್ಷ್ಯ ಮಾಡ್ತೀನಿ. ನನ್ನನ್ನು ಯಾರು ದ್ವೇಷಿಸ್ತಾರೋ ಅವ್ರನ್ನ ನಾನು ದ್ವೇಷಿಸಲಾರೆ, ನಕ್ ಸುಮ್ಮನಾಗ್ತೀನಿ. ನನ್ನನ್ನು ಪ್ರೀತಿಸುವವರು, ನನಗೆ ಬೆಂಬಲ ನೀಡುವವರು, ಅವರಿಗೊಂದು ಸಲಾಂ. ಸೊ ಹಾಗೆ ಪ್ರಾರಂಭ ಮಾಡಿದ್ವಿ. ಈಗ ಸ್ಟುಡಿಯೋ ಕೆಲಸ 1-2 ದಿನದಲ್ಲಿ ಪ್ರಾರಂಭ ಆಗುತ್ತೆ. ಸೊ ಇದೆಲ್ಲ ಮುಗಿಯುವುದಕ್ಕೆ ಎಷ್ಟು ದಿನ ಬೇಕು ಗೊತ್ತಿಲ್ಲ. ನಾವು ಈಗ ಹೆಜ್ಜೆ ಇಟ್ಟಿದ್ದೇವೆ, ಹೋರಾಟಕ್ಕೆ ಇಳಿದಿದ್ದೇವೆ. ಗೆಲುವೊಂದೇ ನಮ್ಮ ಗುರಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಸ್ವತಂತ್ರ ಪತ್ರಿಕೋದ್ಯಮ ಅಂತ. ಗೋಧಿ ಮೀಡಿಯಾದ ವಿರುದ್ಧ ಎದೆ ತಟ್ಟಿ ನಿಲ್ಲೇಬೇಕು. ಬಹಳ ಜನ ಕಾಂಗ್ರೆಸ್ ಚಾನಲ್ಲು, ಕಾಂಗ್ರೆಸ್ಸು ಅಂತಾರೆ. ಅವರು ಸಂಘ ಪರಿವಾರದಿಂದ ಬಂದವರು. ಅವರು ಅತಿ ಹೆಚ್ಚು ನನ್ನನ್ನು ದ್ವೇಷಿಸ್ತಾರೆ. ಅವ್ರು ಹೇಳೋದೇನೆ, ಅವರಿಗೆ ಯಾರು BJP ಪರವಾಗಿ ವಾಲಗ ಊದುವ ಜನ ಪತ್ರಕರ್ತರು ಅಂದ್ರೆ ಬಹಳ ಇಷ್ಟ ಅವರಿಗೆ. ಈಗ ಅವ್ರದ್ದೇ ಮೆಜಾರಿಟಿ, ನನ್ನಂಥವರಿಲ್ಲ. ಕೋಮುವಾದವನ್ನು ವಿರೋಧಿಸುವಂತಹದ್ದು, ಕೋಮು ಬೆಂಕಿಯನ್ನು ಹಚ್ಚುವಂತಹದ್ದು, ಅದನ್ನು ವಿರೋಧಿಸುವ ಪತ್ರಕರ್ತರಿಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮಂಥವರು ಅಪರಿಚಿತರಾಗಿ ಕಾಣ್ತೀವಿ. ಇರುವೆ ಪ್ರಾರಂಭ ನಿಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತ ನಂಬಿದ್ದೇನೆ. ನನ್ನನ್ನು ಬೆಂಬಲಿಸಿ, ಪ್ರೀತಿಸಿ, ದಟ್ಸ್ ಆಲ್. ಎಸ್, ಕಾಂಗ್ರೆಸ್ ರಾಜಕಾರಣ ಬಹಳ ಮುಖ್ಯವಾದ ಬೆಳವಣಿಗೆ ಆಗ್ತಿದೆ. ಅದ್ರ ಬಗ್ಗೆ ನಾನು ಮಾತನಾಡಲೇಬೇಕು. ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು, ಸಾಧ್ಯನೇ ಆಗಿಲ್ಲ ನನಗೆ. ಇನ್ನು ಪ್ರತಿದಿನ ಅಟ್ಲೀಸ್ಟ್ ಒಂದು ವಿಶ್ಲೇಷಣೆಯನ್ನಾದರೂ ತಮಗೆ ತಲುಪಿಸೋಕೆ ಸಾಧ್ಯ ಅಂತ ಯತ್ನೆ ಮಾಡ್ತೀನಿ. ಬಹಳಷ್ಟು ಜನ ಎಲ್ಲಿ ಹೊರಟೋದ್ರಿ ಅಂತ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ. ಸೊ ಅಂಥ ಪ್ರೀತಿಸುವವರು ಏನಿದ್ದಾರೆ ಅವರ ಸಲುವಾಗಿ ಆದರೂ ನಾನು ವಿಶ್ಲೇಷಣೆ ಮಾಡಲೇಬೇಕು. ಸೊ ಕಾಂಗ್ರೆಸ್ ರಾಜಕಾರಣಕ್ಕೆ ಬರ್ತೀನಿ. KPCC ಅಧ್ಯಕ್ಷ ಸ್ಥಾನಕ್ಕೆ ದಲಿತರ ನೇಮಿಸಬೇಕು ಅನ್ನುವ ಒಂದು ಒತ್ತಡ ಕೇಳೋದಕ್ಕೆ ಪ್ರಾರಂಭ ಆಗಿದೆ. ಈ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ತಾವು ಏರುವ ಬಯಕೆಯನ್ನು ಹೊಂದಿದ್ದಾರೆ. ಆದರೆ ಇಡೀ ರಾಜಕಾರಣ ನೋಡುವಷ್ಟು ಸರಳ ಆಗಿಲ್ಲ ಅಂತ. ಸೊ ಒಂದು ರೀತಿಯಲ್ಲಿ ಟಾರ್ಗೆಟ್ DK ಶಿವಕುಮಾರ್ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ಸೊ DK ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಬೆಂಬಲ ಇದೆ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅದ್ರ ಜೊತೆಗೆ
ವಾಟ್ ಐ ಬಿಲೀವ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಇನ್ ಅ ಫಿಕ್ಸ್ ಅಂತ. ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಇಲ್ವೋ ಗೊತ್ತಿಲ್ಲ, ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ 2.5 ವರ್ಷ ಅನ್ನುವ ಮಾತಿತ್ತು. ಆದರೆ ಈಗ ಆ ಮಾತನ್ನ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ. ಅಂಥ ಯಾವುದೇ ಅಧಿಕಾರ ಹಂಚಿಕೆಯ ಸೂತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದನ್ನ ಹೇಳುವ, ದೃಢೀಕರಿಸುವ ಅಥವಾ ನಿರಾಕರಿಸುವ ಸ್ಥಿತಿಯಲ್ಲಿಲ್ಲ. ಸೊ ಅಂದ್ರೆ ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿಯಾಗಿದ್ದಾರೆ. ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CBIಗೆ ಒಪ್ಪಿಸಬೇಕು ಅನ್ನುವ ಬೇಡಿಕೆಯನ್ನ ನ್ಯಾಯಾಲಯ ತಳ್ಳಿ ಹಾಕಿದ ಮೇಲೆ ಸಿದ್ದರಾಮಯ್ಯ ಇನ್ನಷ್ಟು ಶಕ್ತಿವಂತರಾಗಿದ್ದಾರೆ. ಅವರ ಬೆಂಬಲಿಗರು ಕೂಡ ಈಗ ಚುರುಕಾಗಿದ್ದಾರೆ. ಅವರೀಗ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇವತ್ತು ಬಂದ ವರದಿ ಪ್ರಕಾರ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿಯುವವರೆಗೆ ನಾನು ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ಮಾತನ್ನ DK ಶಿವಕುಮಾರ್ ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧ್ಯಕ್ಷ ಸ್ಥಾನದಿಂದ DK ಅವರನ್ನ ಇಳಿಸುವ ಯತ್ನ ಏನಿದೆಯಲ್ಲ, ಆ ಯತ್ನ ದಿನದಿಂದ ದಿನಕ್ಕೆ ತೀವ್ರ ರೂಪವನ್ನು ಪಡಿತಾ ಇದೆ. ಇದರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆಯೇ ಇಲ್ಲವೇ ಅನ್ನೋದು ಪ್ರಶ್ನೆ. ಇರಲೇಬೇಕು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು 5 ವರ್ಷ ಏನಿದೆ, 5 ವರ್ಷದ ಮುಗಿಯೋವರೆಗೆ ಸಿದ್ದರಾಮಯ್ಯ ಇರಬೇಕು ಅನ್ನೋ ವಾತಾವರಣ ಸೃಷ್ಟಿಸ್ತಿದ್ದಾರೆ. ಸೊ ಹೀಗಾಗಿ DK ಶಿವಕುಮಾರ್ ಮುಂದಿನ ದಾರಿ ಅನ್ನೋದೇನು, ಅವರು ಪಕ್ಷ ನೆಟ್ಟರು, ನೆಹರು ಕುಟುಂಬದ ನೆಟ್ಟರು, ಅನುಮಾನ ಇಲ್ಲ. ಆದರೆ ಅಧಿಕಾರ ರಾಜಕಾರಣದಲ್ಲಿ ನಿಷ್ಠೆ ಒಂದೇ ಮುಖ್ಯ ಆಗಲ್ಲ. ಕೆಲವೊಮ್ಮೆ ನಿಷ್ಠೆ ಬದಲಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಬೇರೆ ಯಾವುದೇ ಮೌಲ್ಯಗಳು ಇರಲ್ಲ. ಮೌಲ್ಯಗಳು ಇಲ್ವೇ ಇಲ್ಲ. ಅದು ಅಧಿಕಾರ ಹಿಡಿಯುವುದು ಒಂದೇ ಧರ್ಮ. ಆ ಧರ್ಮಕ್ಕೆ ಬೇರೆ ಬೇರೆ ರೀತಿಯ ಮಾರ್ಗಗಳಿರ್ತವೆ. ಸೊ ಆ ಕಾರಣಕ್ಕಾಗಿ ಇದು ಕುತೂಹಲಕರವಾದ್ದು. ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಸೂತ್ರ ಇದ್ರೆ ಆ ಅಧಿಕಾರ ಸೂತ್ರವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮನಸ್ಸು ಮಾಡ್ತೇವೆ ಅನ್ನೋ ಸ್ಥಿತಿಯಲ್ಲೇನೆ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಒತ್ತಡ ಕೇಳಿ ಬರ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಅಧ್ಯಕ್ಷರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಡಿರುವ ಮಾತು, ಅದು ಒಂದು ರೀತಿಯಲ್ಲಿ ಕರ್ನಾಟಕದಲ್ಲೂ ಅಧ್ಯಕ್ಷರು ಬದಲಾಗಬಹುದು ಅನ್ನುವ ಮುನ್ಸೂಚನೆ ಅನ್ನುವ ರೀತಿಯಲ್ಲಿ ಅವ್ರು ಹೇಳಿದ್ದು. ಒರಿಸ್ಸಾದಲ್ಲಿ ಹೇಗೆ ಬದಲು ಮಾಡಿದ್ದೀವಿ, ಇನ್ನೂ 2-3 ರಾಜ್ಯಗಳಲ್ಲಿ ಬದಲು ಮಾಡ್ತೀವಿ ಅಂತ ಹೇಳಿದ್ರೆ 2-3 ರಾಜ್ಯದಲ್ಲಿ ಕರ್ನಾಟಕ ಸೇರಿದೆಯೋ ಇಲ್ವೋ ಅನ್ನೋ ಮಾತನ್ನು ಅವ್ರು ಹೇಳಿಲ್ಲ. ಸೊ ಅವರ ಮನಸ್ಸಿನಲ್ಲಿ ಅದಿದೆಯೇ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಏನಿದ್ದಾರೆ, ಎಸ್ಪೆಷಲಿ ದಲಿತ ಹಿಂದುಳಿದ ವರ್ಗದ ಶಾಸಕರುಗಳು ಮತ್ತು ನಾಯಕರುಗಳು, ಸಚಿವರುಗಳು, ಅವರ ಒತ್ತಡಕ್ಕೆ ಮಣಿಯಬೇಕಾದ ಅನಿವಾರ್ಯ ಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಲ್ಕೊಂಡಿದೆಯಾ ಅಂತ. ದಟ್ ಇಸ್ ವೆರಿ ಬಿಗ್ ಕ್ವೆಶ್ಚನ್. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಲಿ, ಅಧಿಕಾರ ಹಂಚಿಕೆಯ ಸೂತ್ರ ಇತ್ತು ಅಂತ ಹೇಳುವ ಶಕ್ತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಒಂದೊಮ್ಮೆ ಇದ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡುವ ಶಕ್ತಿ ಹೈಕಮಾಂಡ್ಗಿಲ್ಲ. ಈ ಮಾತನ್ನು ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ. ಗೆಹ್ಲೋತ್ ಹೇಗೆ ರಾಜಸ್ಥಾನದಲ್ಲಿ ಮಾಡಿದ್ರು, ಸೊ ಮಧ್ಯಪ್ರದೇಶದಲ್ಲಿ ಏನಾಯ್ತು ಅನ್ನೋದನ್ನು ನಾನು ಈ ಹಿಂದಿನ ವಿಶ್ಲೇಷಣೆಗಳಲ್ಲಿ ಹೇಳಿದ್ದೀನಿ. ಅದೇ ಸಾಲಿಗೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಅವರು ಅಧಿಕಾರ ಬಿಟ್ಕೊಡ್ಲಾರರು. ಇದಕ್ಕಾಗಿಯೇ ದುಃಖ ಪಡುವ ಸ್ಥಿತಿಗೆ ಬಂದು DK ಶಿವಕುಮಾರ್ ಸಿಲುಕಿದ್ದಾರೆ. ಅವರು ಸಂಪೂರ್ಣವಾಗಿ ಹೈಕಮಾಂಡ್ ನಂಬಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರಿಗೆ ಬಹುಮತ ಇದೆ ಅಂತ ಹೇಳಲಾಗುವುದಿಲ್ಲ. ನೋ, ಆ ಸಾಧ್ಯತೆ ಕಡಿಮೆ. ಯಾಕಂದರೆ ಸ್ಟಿಲ್ ಐ ಥಿಂಕ್, ಮೈ ರೀಡಿಂಗ್, ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಪ್ರಬಲರಾಗಿದ್ದಾರೆ, ನಾಟ್ DK ಶಿವಕುಮಾರ್. ಈ ಸಿಚುವೇಶನ್ನಲ್ಲಿ ಅಧಿಕಾರ ಹಂಚಿಕೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡುವುದಕ್ಕೂ ಸಾಧ್ಯ ಆಗದಿದ್ದ ಹಾಗೆ KPCC ಅಧ್ಯಕ್ಷರ ಬದಲಾವಣೆಯ ಒತ್ತಡ ಹೆಚ್ಚುತ್ತಾ ಇದೆ. ಅಂದ್ರೆ ಈ ಒತ್ತಡದಿಂದಾಗಿ
ಸೊ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಚ್ಚಿನ ಹೋರಾಟ ಮಾಡಬೇಕಾಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವುದಕ್ಕಿಂತ ಮುಖ್ಯವಾಗಿ. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅವರು ಕಳೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಇನ್ನಷ್ಟು ದುರ್ಬಲರಾಗ್ತಾರೆ. ಅದು ಬಹಳ ಮಟ್ಟಿಗೆ ನನಗನ್ನಿಸುವ ಹಾಗೆ ಅದೇ ಸಿದ್ದರಾಮಯ್ಯ ಅವರ ಸುತ್ತ ಇರುವ ಅವರ ಬೆಂಬಲಿಗ ಸಚಿವರ ಉದ್ದೇಶ ಅನಿಸುತ್ತೆ. ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ಇವರೆಲ್ಲ ಒಟ್ಟಾಗಿ ಡಿ ಕೆ ಶಿವಕುಮಾರ್ ಅವರನ್ನು ದುರ್ಬಲಗೊಳಿಸುವ ಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆಂದರೆ ದುರ್ಬಲಗೊಂಡಂತಹ ಉಪಮುಖ್ಯಮಂತ್ರಿ ಆವಾಗ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ನೀಡುವುದು ಕಷ್ಟ ಆಗಬಹುದು ಅಂತ. ಆದ್ದರಿಂದ ಈಗ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ, ಆದರೆ ಯಾವಾಗ? ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರೂ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಬೆಂಬಲ ಇರಲಿ. ಅದರಂತೆ ನಾವು ಆಫೀಸ್ ಮಾಡ್ತಾ ಇದ್ದೀವಿ, ಸ್ಟುಡಿಯೋ ಕಟ್ತಾ ಇದ್ದೀವಿ, ಒಳಗಡೆ ಎಲ್ಲವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಬೆಂಬಲ ಇರಲಿ. ನಾವು ಒಂದು ರೀತಿಯಲ್ಲಿ ಒಂಟಿ ಪಯಣಿಗರು ಅಂತ. ಆದರೆ ನಮ್ಮ ತತ್ವಾದರ್ಶವನ್ನು ನಾವೆಂದೂ ಬಿಡುವುದಿಲ್ಲ. ನಮ್ಮ ನಂಬಿಕೆ, ನಂಬಿಕೆ, ನಮ್ಮ ನಂಬಿಕೆ ಯಾವುದು ಗೊತ್ತಾ? ನಾನು ಭಾಳ ಸಂದರ್ಭ ಬುದ್ಧ, ಬಸವ, ಅಂಬೇಡ್ಕರ್. ಅದೇ ನಮ್ಮ ತತ್ವ, ಅದೇ ನಮ್ಮ ವೇದ, ಅದೇ ನಮ್ಮ ಪುರಾಣ, ಎಲ್ಲವೂ ಅದೇನೆ. ಅದರ ಆಧಾರದ ಮೇಲೆ ನಾವು ಪತ್ರಿಕೋದ್ಯಮ ಮಾಡುವವರು. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.